ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೇವತಿ. ಫ್ರೆಂಡ್ಸ್, ನಿನ್ನೆನ ವಿಡಿಯೋದಲ್ಲಿ ನಾನು ವಿ ಶೇಪ್ ಕಟಿಂಗನ್ನು ತೋರಿಸಿದ್ದೆ. ಇವತ್ತು ನಾನು ವಿ ಶೇಪ್ ಕಟಿಂಗ್ ಮಾಡಿರೋದನ್ನು ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಈಗ ಕರೆಕ್ಟಾಗಿ ಗುಂಡ್ ಪಿನ್ ಹಾಕಿ ಸೆಟ್ ಮಾಡಿಕೊಂಡು, ಬಿಗಿನರ್ಸ್ ಕಲಿತಿದ್ರೆ ಅವರು ಗುಂಡ್ ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಮೇನ್ ಫ್ಯಾಬ್ರಿಕ್ಕು ಆ ಕಡೆ ಈ ಕಡೆ ಸರಿಯೋದಿಲ್ಲ. ಗುಂಡ್ ಪಿನ್ ಹಾಕಿಬಿಟ್ಟು ನೀಟಾಗಿ ನೀವು ರೆಡಿ ಮಾಡಿಕೊಂಡು ಸ್ಟಿಚ್ ಮಾಡಿ. ಯಾಕಂದರೆ ಒಂದ್ಸಲಿ ನೀವು 5 ನಿಮಿಷ ಟೈಮ್ ಕೊಟ್ಟು ನೀಟಾಗಿ ಗುಂಡ್ ಪಿನ್ ಹಾಕಿ ಸೆಟ್ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ಕರೆಕ್ಟಾಗಿ ಬರುತ್ತೆ. ಇಲ್ಲ ನೀವು ಗಡಿಬಿಡಿಯಿಂದ ಹಾಗೇ ಸ್ಟಿಚ್ ಮಾಡಿದ್ರೆ 2-3 ಸರಿ ಬಿಚ್ಚಿಬಿಟ್ಟು ಹೊಲಿಬೇಕಾಗುತ್ತೆ. ಯಾಕಂದರೆ ನಮ್ಮ ಕ್ಲಾಸಿಗೆ ಬರೋವಂಥ ಸ್ಟೂಡೆಂಟು ಹಾಗೆ ಮಾಡೋದು, ಏನೋ ಒಂದು ಸ್ಪೀಡಾಗಿ ಮೇಡಮ್ಗೆ ಹೊಲಿದು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಹಾಗೆ ಹೊಲಿತಾ ಇರ್ತಾರೆ. 2-3 ಸರಿ ಬಿಚ್ಚುತ್ತಾರೆ, ದಿನ ಇಡೀ ಕೆಲಸನ ವೇಸ್ಟ್ ಮಾಡ್ಕೊಳ್ತಾರೆ. ಹಾಗಾಗಿ ನೀಟಾಗಿ ನೀವು ಫಸ್ಟ್ ಸ್ಟಿಚ್ ಮಾಡೋಕ್ಕೂ ಮುಂಚೆನೇ ನಾವು ನೀಟಾಗಿ ಗುಂಡ್ ಪಿನ್ ಹಾಕೋದಾಗಲಿ ಸೆಟ್ ಮಾಡಿ ಇಟ್ಕೊಳ್ಳೋದಾಗಲಿ ಮೇನ್ ಫ್ಯಾಬ್ರಿಕ್ಕು ಲೈನಿಂಗನ್ನು ಮಾಡೋದ್ರಿಂದ 5 ನಿಮಿಷ ಫಸ್ಟ್ ಲೇಟ್ ಆದರೆ ಫಿಟ್ಟಿಂಗು ಸ್ಟಿಚ್ಚಿಂಗು ಆಗೋ ಹೊತ್ತಿಗೆ ಕರೆಕ್ಟಾಗಿ ಬರುತ್ತೆ ಸ್ಟಿಚ್ ಮಾಡಿರೋದು. ಈಗ ನಾವು ಈ ರೀತಿ ಮೇನ್ ಫ್ಯಾಬ್ರಿಕ್ಕು ಲೈನಿಂಗನ್ನು ಇಟ್ಕೊಂಡ್ಬಿಟ್ಟು ವಿ ಶೇಪ್ ಕಟ್ ಮಾಡಿದ್ವಲ್ಲ ಅಲ್ಲಿಗೆ ನಾವು ನೀಟಾಗಿ ಸ್ಟಿಚ್ ಮಾಡ್ಕೊಬೇಕು. ನಾವು ಸ್ವಲ್ಪ ನೋಡಿಕೊಂಡು ನಿಧಾನದಿಂದ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ಲಾಸ್ಟಲ್ಲಿ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಬರುತ್ತೆ. ಈ ರೀತಿ ವಿ ಶೇಪ್ ನಾವು ಮೇನ್ ಫ್ಯಾಬ್ರಿಕ್ನ ಮೇಲ್ಭಾಗದಲ್ಲಿ ಇಟ್ಕೊಂಡು ಲೈನಿಂಗ್ ಇಟ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಈಗ ಕಚ್ಚನ್ನು ಹಾಕೊಬೇಕು. ಕಚ್ಚನ್ನು ಹಾಕೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಯಾಕಂದರೆ ಯಾವುದೇ ಶೇಪ್ ಆದರೂ ಕ್ಲೀನಾಗಿ ತಿರುಗಬೇಕು ಅಂತಂದರೆ ನಾವು ಕಚ್ ಹಾಕೋದು ಇಂಪಾರ್ಟೆಂಟ್ ಆಗಿರುತ್ತೆ. ಕಚ್ ಹಾಕುವಾಗ ಹುಷಾರಿ. ಮೇನ್ ಫ್ಯಾಬ್ರಿಕ್ಕು ನಾವು ಸ್ಟಿಚ್ ಮಾಡಿರೋ ದಾರನ ಕಟ್ ಮಾಡಿಬಿಡ್ಬೋದು. ನಿಧಾನದಿಂದ ಕಟ್ ಮಾಡಿ ಈಗ ಉಲ್ಟಾ ಹಾಕ್ಬಿಟ್ಟು ವಿ ಶೇಪ್ ಬಂದಲ್ಲೇ ಸ್ಟಿಚ್ ಮಾಡ್ಕೊಬೇಕು. ಫ್ರೆಂಡ್ಸ್, ನನ್ನ ವಿಡಿಯೋದಲ್ಲಿ ಟಿಪ್ಸ್ ಸಹ ಇರುತ್ತೆ ನಿಮಗೆ. ಅಂದರೆ ಸ್ಟಿಚ್ ಮಾಡೋದಕ್ಕೆ ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಸಹ ನಾನು ಹೇಳ್ತಾ ಇರ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ನಿಮಗೆ ಈ ವಿಡಿಯೋಲಾಗಿರ್ಬೋದು ಇನ್ನು ಯಾವುದೇ ವಿಡಿಯೋದಲ್ಲಾಗಿರ್ಬೋದು ಸ್ಟಿಚ್ ಮಾಡೋದಕ್ಕೆ ಟಿಪ್ಸು ಸಿಗ್ತಾ ಹೋಗುತ್ತೆ. ನೋಡಿ, ಈ ವಿ ಶೇಪು ಕರೆಕ್ಟಾಗಿ ಬರಬೇಕು ಅಂದರೆ ಯಾವುದಾದ್ರೂ ಮೊಳೆ ಅಥವಾ ಸ್ಕ್ರೂ ಡ್ರೈವರ್ ಏನಾದರೂ ಇದ್ದರೆ ಅದರಲ್ಲಿ ನೀವು ಕ್ಲೀನಾಗಿ ಮಾಡ್ಕೊಳ್ಳಿ. ವಿ ಶೇಪ್ ಬಂದಲ್ಲಿ ಮಾತ್ರ ನಾನು ಕೂಳೆ ಮೇಲೆ ಹೊಲಿಗೆ ಹಾಕ್ತಾ ಇದ್ದೀನಿ. ಮೇಲೆ ರೌಂಡ್ ಕರು ಬಂದಲ್ಲಿ ಹಾಕ್ತಾ ಇಲ್ಲ. ವಿ ಶೇಪ್ ಎಲ್ಲಿ ಬಂತು ಅಲ್ಲಿ ಮಾತ್ರ ನಾನು ಕೂಳೆ ಮೇಲೆ ಹೊಲಿಗೆ ಹಾಕಿದೆ. ಯಾಕಂದರೆ ನೀಟಾಗಿ ವಿ ಶೇಪ್ ಕಾಣಿಸುತ್ತೆ. ಯಾಕಂದರೆ ನಾವು ಇದಕ್ಕೆ ಕ್ಯಾನ್ವಸ್ ಕೊಟ್ಟು ಹೊಲಿತಿಲ್ಲ. ಹಾಗಾಗಿ ನಾವು ವಿ ಶೇಪ್ ಇದ್ದಲ್ಲಿ ಮಾತ್ರ ಕೂಳೆ ಮೇಲೆ ಹೊಲಿಗೆ ಹಾಕ್ತೀವಿ. ಈಗ ನೀಟಾಗಿ ಫೋಲ್ಡ್ ಆಯಿತು. ಈಗ ನೋಡಿ ಫ್ರೆಂಡ್ಸ್, ಈಗ ಮೇಲೆ ಒಂದು ಸ್ಟಿಚ್ಚನ್ನು ಬೇಕಾದರೂ ಹಾಕೋಬೋದು, ಇಲ್ಲ ಅಂತಂದರೆ ಐರನ್ ಸಹ ಮಾಡ್ಬೋದು. ನಾನು ಇದಕ್ಕೆ ಲೇಸ್ ಕೊಡೋದ್ರಿಂದ ಒಂದು ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ಯಾಕಂದರೆ ಲೇಸ್ ಕೊಟ್ಟಾಗ ಈ ಸ್ಟಿಚ್ಚೇನು ಕಾಣಿಸಲ್ಲ. ಇವರು ಲೇಸ್ ಕೊಡೋದಕ್ಕೆ ಹೇಳಿದ್ದಾರೆ. ಹಾಗಾಗಿ ಲೇಸ್ ಕೊಡೋದಕ್ಕೋಸ್ಕರ ನಾನು ಮೇಲೊಂದು ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ಇವರು ಸ್ವಲ್ಪ ತುಂಬ ಚಿಕ್ಕ ಸೈಜ್ ಆಗಿರೋದ್ರಿಂದ 30 ಸೈಜ್ ಅಳತೆ ಆಗಿರೋದ್ರಿಂದ ಇವರಿಗೆ ಇಷ್ಟು ವಿ ಶೇಪ್ ಸಾಕು. ಯಾರಾದರೂ ಸ್ವಲ್ಪ 35, 36, 38 ಸೈಜವರಾದರೆ ಇನ್ನೊಂದು ಸ್ವಲ್ಪ ವಿ ಶೇಪ್ ನೀವು ಜಾಸ್ತಿ ತಗೊಬೋದು. ಅಂದರೆ ಸೈಜ್ ವೈಸು ನೀವು ಜಾಸ್ತಿ ಮಾಡ್ತಾ ಹೋಗ್ಬೋದು. ಈಸಿಯಾಗಿ ಬಿಗಿನರ್ಸ್ ಕಲಿತಾ ಇರ್ತಾರಲ್ಲ ಅವರಿಗೆ ಬೋಟ್ ನೆಕ್ಕಲ್ಲಿ ವಿ ಶೇಪ್ ಇದು ಕಸ್ಟಮರ್ ವೇರ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅವರಿಗೆ ನಾನು ಹೊಲ್ಕೊಟ್ಮೇಲೆ ಈ ಶೇಪನ್ನು ನೀವು ಟ್ರೈ ಮಾಡಿ. ನಿನ್ನೆ ಕಟಿಂಗ್ ವಿಡಿಯೋ ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊತೀನಿ. ಇವತ್ತು ಸ್ಟಿಚಿಂಗ್ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ. ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ಈ ರೀತಿ ವಿ ಶೇಪು ರೆಡಿ ಆಯಿತು. ಈಗ ನಾವು ಅಳತೆ ಬ್ಯಾಕಲ್ಲಿ ಉದ್ದ ಕರೆಕ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಅಳತೆ ಬ್ಲೌಸಲ್ಲಿ ಹಿಡಿದ್ಬಿಟ್ಟು ನೋಡಿ ಈ ರೀತಿ ಬ್ಯಾಕಲ್ಲಿ ಎಕ್ಸ್ಟ್ರಾ ಬಟ್ಟೆ ಇರೋದನ್ನು ಮಡಚಿ ಹೊಲ್ಕೊಬೇಕು. ಇಲ್ಲಾಂದರೆ ಬಟ್ಟೆ ಕೊಟ್ಟು ಸಹ ನೀವು ಫೋಲ್ಡಿಂಗ್ ಮಾಡ್ಬೋದು. ನಾನು ಎಕ್ಸ್ಟ್ರಾ ಬಟ್ಟೆ ಫಸ್ಟೇ ಕಟಿಂಗ್ ಮಾಡೋದ್ರಲ್ಲಿ ಬಿಟ್ಟಿದ್ದೆ. ಹಾಗಾಗಿ ಈಗ ನಾನು ಹಾಗೇ ಫೋಲ್ಡ್ ಮಾಡಿದ್ದೀನಿ. ಈಗ ನಾವು ಲೇಸನ್ನು ಕೊಡಬೇಕು. ಲೇಸನ್ನ ಯಾವ ರೀತಿ ಬೇಕಾದರೂ ಅಂದರೆ ಕರೆಕ್ಟಾಗಿ ಕರ್ವ್ ಶೇಪಲ್ಲಿ ತಿರುಗಬೇಕು ಲೇಸು. ಅಂತ ಲೇಸನ್ನು ನಾವು ಸೆಲೆಕ್ಟ್ ಮಾಡಿ ಕೊಡಬೇಕು. ಈ ಲೇಸು ಕ್ಲೀನಾಗಿ ಕರು ಇದ್ದಲ್ಲೆಲ್ಲ ಕ್ಲೀನಾಗಿ ತಿರುಗ್ತಾ ಇತ್ತು. ಹಾಗಾಗಿ ನಾನು ಇದೇ ಲೇಸನ್ನು ಸೆಲೆಕ್ಟ್ ಮಾಡಿ ಕೊಟ್ಟೆ. ಫ್ರೆಂಡ್ಸ್, ಈಗ ನಾವು ಲೇಸನ್ನು ಕೊಡೋದನ್ನು ಕ್ಲೀನಾಗಿ ಕಲ್ತ್ಕೊಬೇಕು. ಯಾಕಂದರೆ ಲೇಸ್ ಕೊಡೋದು ಕೈ ತಿರುಗಿಸ್ಬೇಕು. ಲೇಸ್ ಯಾರು ಕರೆಕ್ಟಾಗಿ ಕೈ ತಿರುಗಿಸಿ ಕೊಡ್ತಾರೋ ಅವರು ಪರ್ಫೆಕ್ಟ್ ಟೈಲರ್ ಆಗ್ತಾರೆ. ನಾನು ನಮ್ಮ ಸ್ಟೂಡೆಂಟಿಗೆ ಸಹ ಹಾಗೆ ಹೇಳೋದು. ನಾವು ಬ್ಲೌಸಿಗೆ ಲೇಸನ್ನು ಕೊಡುವಾಗ ಕರೆಕ್ಟಾಗಿ ಕೈ ತಿರ್ಸೋದನ್ನು ಕಲ್ತ್ಕೊಬೇಕು. ಮತ್ತು ಕಟಿಂಗ್ ಮಾಡುವಾಗ ಕೈ ತಿರ್ಸೋದನ್ನು ನಾವು ಕರೆಕ್ಟಾಗಿ ಕಲ್ತ್ವಿ ಅಂತಂದರೆ ಯಾವುದೇ ಥರ ಬ್ಲೌಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ನಾವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದು. ಈ ರೀತಿ ನಾನು ವಿ ಶೇಪಲ್ಲಿ ಕೊಟ್ಟೆ. ಇನ್ನು ಫ್ರಂಟಲ್ಲಿ ಸಹ ಒಂದು ಸೈಡು ನಾನು ಲೇಸನ್ನು ಕೊಡ್ತೀನಿ. ನೀವು ಸ್ಟಿಚ್ ಮಾಡ್ತಾನೆ ಎಕ್ಸ್ಟ್ರಾ ದಾರನ ಕಟಿಂಗ್ ಮಾಡ್ಕೊಳ್ತಾ ಇರಿ. ಇಲ್ಲ ಅಂತಂದರೆ ಲಾಸ್ಟಲ್ಲಿ ಒಂದು ಸ್ಟೆಪ್ಪು ಫುಲ್ಲು
ಎಕ್ಸ್ಟ್ರಾ ದಾರನ ಕಟ್ಟಿಂಗ್ ಮಾಡ್ಕೊಬೇಕು. ಈಗ ನಾನು ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ತಾ ಇದ್ದೀನಿ. ಫ್ರಂಟಲ್ಲಿ ನಾನೀಗ ಕಟ್ಟಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮೇನ್ ಫ್ಯಾಬ್ರಿಕ್ಕು ಲೈನಿಂಗು. ಈಗ ನಾನು ಎರಡನ್ನೂ ಜಾಯಿಂಟ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ನಾನು ಬೋಟ್ ನೆಕ್ ಅನ್ನು ತೋರಿಸ್ಕೊಟ್ಟಿದ್ದೀನಿ ಸ್ಟಿಚ್ ಮಾಡೋದನ್ನು. ಇವತ್ತು ನಾನು ಮೇಲ್ಮೇಲೆ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ಬೋಟ್ ನೆಕ್ ಸ್ಟಿಚ್ ಮಾಡೋದನ್ನು. ಏನಾದರೂ ಇದರಲ್ಲಿ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ. ಈ ರೀತಿ ಫ್ರಂಟಲ್ಲಿ ನಾವು ಉಲ್ಟಾನೆ ಮಾಡೋದ್ರಿಂದ ನಾವು ಬಟ್ಟೆನ ಇಟ್ಬಿಟ್ಟು ಸ್ಟಿಚ್ ಮಾಡಿ ಈಗ ಕಚ್ಚನ್ನು ಹಾಕಿಬಿಟ್ಟು ಸ್ಟಿಚ್ ಮಾಡಬೇಕು. ನೀವು ಯಾವುದೇ ಥರ ರೌಂಡ್ ನೆಕ್ ಆಗಲಿ ಯಾವ ನೆಕ್ ಆಗಲಾದ್ರೂ ಅಷ್ಟೇ ಸ್ಟಿಚ್ ಮಾಡಿದ ತಕ್ಷಣ ಒಂದು ಕಚ್ಚನ್ನು ಹಾಕ್ಕೊಳ್ಳಿ, ಕ್ಲೀನಾಗಿ ತಿರುಗತ್ತೆ. ಈಗ ಕೂಳೆ ಮೇಲೆ ಹೊಲಿಗೆ ಹಾಕಿ ಉಲ್ಟಾ ಫೋಲ್ಡ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ. ಫ್ರೆಂಡ್ಸ್, ಅವರೇ ಲೈನಿಂಗ್ ಕೊಟ್ಟಿರೋದ್ರಿಂದ ಸ್ವಲ್ಪ ಮಿಸ್ಮ್ಯಾಚ್ ಆಗಿದೆ ಲೈನಿಂಗು. ಯಾಕಂದರೆ ನಾವು ಕಸ್ಟಮರ್ ಯಾವ ರೀತಿ ಲೈನಿಂಗನ್ನು ಕೊಟ್ಟಿರ್ತಾರೋ ಅದೇ ರೀತಿ ಹಾಕಿ ಹೊಲಿಬೇಕು. ನಾವು ಎಕ್ಸ್ಟ್ರಾ ಮತ್ತೆ ಸುಮ್ಮನೆ ಪೇ ಮಾಡಿಬಿಟ್ಟು ತಂದುಬಿಟ್ಟು ಸ್ಟಿಚ್ ಮಾಡೋಕ್ಕೆ ಹೋಗಬಾರ್ದು. ಅವರು ಯಾವ ಥರ ಕೊಟ್ಟಿರ್ತಾರೋ ಅವರಿಗೆ ಸೆಟ್ ಆಗೋ ಥರ ನಾವು ಸ್ಟಿಚ್ ಮಾಡಬೇಕು. ನಾವೇನಾದರೂ ಮಿಸ್ಮ್ಯಾಚ್ ಹಾಕೋದಾದರೆ ಅವರಿಗೆ ಕೇಳಿಬಿಟ್ಟೆ ಹಾಕಬೇಕು. ಯಾಕಂದರೆ ಅವ್ರು ಕೊಟ್ಟಿದ್ದರೆ ಪರವಾಗಿಲ್ಲ, ನಾವು ಹಾಕಿದರೆ ಸ್ವಲ್ಪ ಕಿರಿಕ್ ಮಾಡ್ತಾರೆ. ಹೀಗೆ ನಾನು ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಬೋಟ್ ನೆಕ್ ಬ್ಲೌಸನ್ನು ಸ್ಟಿಚ್ ಮಾಡುವಾಗ ನಿಧಾನವಾಗಿ ನಿಮಗೆ ಬೋಟ್ ನೆಕ್ ಸ್ಟಿಚ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಇವತ್ತು ಸ್ವಲ್ಪ ಸ್ಪೀಡಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಏನಾದರೂ ನಿಮಗೆ ಇದರಲ್ಲಿ ಡೌಟ್ಸ್ ಏನಾದರೂ ಇದ್ದರೆ ಖಂಡಿತವಾಗೂ ಕಮೆಂಟ್ಸ್ ಮಾಡಿ ಹೇಳಿ. ಈ ರೀತಿ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಬೇಕು. ನಾವು ಫ್ರಂಟಲ್ಲಿ 3 ಇಂಚನ್ನು ತಗೊಂಡಿದ್ದೀವಿ, ಆದರೂ ಸಹ ಶೋಲ್ಡರ್ ಡ್ರಾಪ್ ಆಗೋಲ್ಲ. ವೇರ್ ಮಾಡಿದ್ರು ಈ ಕಸ್ಟಮರು ತುಂಬ ಚೆನ್ನಾಗಾಗಿದೆ ಅಂತ ನನಗೆ ಕಾಲ್ ಮಾಡಿ ಹೇಳಿದರು. ಫೋಟೋ ಸಹ ಕಳಿಸಿದ್ದಾರೆ. ಲಾಸ್ಟಲ್ಲಿ ನಾನು ಈ ಫೋಟೋನ ನಿಮಗೆ ಹಾಕ್ತೀನಿ. ಈಗ ನಾನು ಸ್ಟಿಚ್ ಅಂದರೆ ಟಕ್ಸನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಟಕ್ಸ್ ಈ ಮೆಥಡು ತುಂಬ ಈಸಿ ಇದೆ. ನಾನು 2-3 ವೀಡಿಯೋದಲ್ಲಿ ಟಕ್ಸನ್ನು ಈ ರೀತಿ ಕಟ್ಟಿಂಗ್ ಮಾಡಿ ನಾನು ಮಾರ್ಕ್ ಹಾಕೋದನ್ನು ಹೇಳ್ಕೊಟ್ಟಿದ್ದೀನಿ. ತುಂಬ ಈಸಿ ಇದೆ, ನೀವೆಲ್ಲ ಟ್ರೈ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಟಕ್ಸ್ ಈ ರೀತಿ ನೀವು ಹಾಕೊಬೇಕು. ಅಂದರೆ ಒಂದೊಂದು ಟಕ್ಸಿಗೂ 2.5 ಅಥವಾ 2 ಇಂಚ್ ಗ್ಯಾಪಲ್ಲಿ ನಾವು ಬಿಡಬೇಕು. ದಪ್ಪ ಇದ್ದರೆ 2.5 ಬಿಡಿ. ಸ್ವಲ್ಪ ಸಣ್ಣ ಸೈಜ್ ಆದರೆ 2 ಇಂಚ್ ಗ್ಯಾಪಲ್ಲಿ ನೀವು ಟಕ್ಸ್, ಒಂದು ಟಕ್ಸಿಗಿಂತ ಒಂದು ಟಕ್ಸಿಗೆ 2 ಇಂಚ್ ಗ್ಯಾಪಲ್ಲಿ ಸ್ವಲ್ಪ ತೆಳು ಇರೋರಿಗೆ ಬಿಡಿ. ಯಾಕಂದರೆ ದಪ್ಪ ಇರೋರಿಗೆ ಸ್ವಲ್ಪ ಟಕ್ಸ್ ಗ್ಯಾಪು ಜಾಸ್ತಿ ಬೇಕಾಗುತ್ತೆ. ಈಗ ಇವರು ಸಣ್ಣದಿರೋದ್ರಿಂದ ಟಕ್ಸ್ ಗ್ಯಾಪ್ ಏನು ಅಷ್ಟೊಂದು ಬೇಡ. ಅಂದರೆ 30 ಸೈಜಿನ ಅಳತೆ ಬ್ಲೌಸ್ ಆಗಿರೋದ್ರಿಂದ ನಾವು ಟಕ್ಸ್ ಗ್ಯಾಪು ಜಾಸ್ತಿ ಏನು ಬಿಡೋದು ಬೇಡ. ಈ ರೀತಿ ಟಕ್ಸನ್ನು ನಾವು ಸ್ಟಿಚ್ ಮಾಡ್ಕೊಬೇಕು. ಟಕ್ಸನ್ನು ಕರೆಕ್ಟಾಗಿ 2 ಸ್ಟಿಚ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಇಲ್ಲ ನಾವು ಎಂಡಲ್ಲಿ ಗಂಟನ್ನು ಚೆನ್ನಾಗಿ ಹಾಕ್ತೀವಿ ಅಂದರೆ 1 ಸ್ಟಿಚ್ ಆದರೂ ನಡೆಯುತ್ತೆ. ಈ ರೀತಿ ನಾನು ಫ್ರಂಟ್ ಪಾರ್ಟಲ್ಲಿ ನಾನು ಡಿವೈಡ್ ಮಾಡಿಕೊಂಡು ಟಕ್ಸ್ ಹಿಡಿಯಲ್ಲ, ಸೇಮ್ 2 ಒಂದೇ ಇಟ್ಕೊಂಡು ಟಕ್ಸ್ ಹಿಡಿದು ಆಮೇಲೆ ಕಟ್ಟಿಂಗ್ ಮಾಡ್ಕೊಳ್ತೀನಿ. ಈಗ ಪಟ್ಟಿನ ನಾನು ಹೊಲಿತಾ ಇದ್ದೀನಿ. ಪಟ್ಟಿನೂ ಸಹ ಅಷ್ಟೇ 2 ಪಾರ್ಟಿನ ಪಟ್ಟಿಯನ್ನು ಒಂದೇ ಸರಿ ನಾನು ಸ್ಟಿಚ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ತೀನಿ. ಆಗ ನಿಮಗೆ ಯಾವುದೇ ಥರ ಕನ್ಫ್ಯೂಸ್ ಆಗೋಲ್ಲ. ಯಾಕಂದರೆ ಒಂದೊಂದು ಸಲ ಬಟ್ಟೆ ಕಡಿಮೆ ಇರುತ್ತೆ, ನಾವು ಸಿಂಗಲ್ ಪೀಸನ್ನು ಪಟ್ಟಿಯಾಗಿ ಕೊಟ್ಟಿರ್ತೀವಿ. ಅಂದರೆ 2 ಪೀಸು ಬೇರೆ ಕಲರಲ್ಲಿ, ಸಿಂಗಲ್ ಪೀಸು ಮೇನ್ ಫ್ಯಾಬ್ರಿಕಲ್ಲಿ ಕೊಟ್ಟಿರ್ತೀವಿ. ಆಗ ನಾವು ಡಿವೈಡ್ ಮಾಡಿಕೊಂಡು ಸ್ಟಿಚ್ ಮಾಡಿದಾಗ ಕನ್ಫ್ಯೂಸ್ ಆಗುತ್ತೆ. ಈ ರೀತಿ ಸ್ಟ್ರೈಟಾಗಿ 2 ಪೀಸನ್ನು ಕರೆಕ್ಟಾಗಿ ನಾವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಪಟ್ಟಿನ ನಮಗೆ ಯಾವುದೇ ಥರ ಕನ್ಫ್ಯೂಸ್ ಆಗೋಲ್ಲ. ಕರೆಕ್ಟಾಗಿ ಫ್ರಂಟ್ ಪಾರ್ಟಲ್ಲಿ 2 ಕಡೆ ಸಹ ಪಟ್ಟಿ ನಾವು ಕರೆಕ್ಟಾಗಿ ಕೊಡ್ಬೋದು. ಈಗ ಮಧ್ಯದಲ್ಲಿ ಕಟ್ ಮಾಡ್ಕೊಬೇಕು. ಈಗ ಯಾವುದೇ ಥರ ಮಿಸ್ಟೇಕ್ ಆಗೋಲ್ಲ. ನಾವು ಫ್ರಂಟ್ ಪಾರ್ಟನ್ನು ನಾನು ಈಗ ಕಟ್ಟಿಂಗ್ ಮಾಡ್ಕೊಳ್ತೀನಿ. ಈಗ ಕಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರ ಉಲ್ಟಾ ಆಗೋದಿಲ್ಲ. ಬಿಗಿನರ್ಸ್ ಕಲಿತಾ ಇರೋರಿಗೆ ಈ ಟಿಪ್ಸು ತುಂಬ ಹೆಲ್ಪ್ ಆಗುತ್ತೆ. ನಾನು ನಮ್ಮ ಸ್ಟೂಡೆಂಟಿಗೆ ಸಹ ಇದೇ ರೀತಿ ಹೇಳ್ಕೊಟ್ಟಿರೋದು. ಈಗ ಈ ರೀತಿ ಸೆಟ್ ಮಾಡಿಕೊಂಡು ನಾವು ಪಟ್ಟಿಯನ್ನು ಕೊಡೋದ್ರಿಂದ ಕನ್ಫ್ಯೂಸ್ ಆಗೋಲ್ಲ. ಯಾಕಂದರೆ ನಮ್ಮ ಸ್ಟೂಡೆಂಟು ಪಟ್ಟಿಯನ್ನು ಹೊಲಿಯೋದು ಬಿಚ್ಚೋದು ತುಂಬ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ನಾನು ಅವರಿಗೆ ಇದೇ ಟಿಪ್ಸನ್ನು ಫಾಲೋ ಮಾಡೋದಕ್ಕೆ ಹೇಳಿರೋದು. ಈಗ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಬೇಕು. ಬೋಟ್ ನೆಕ್ಕಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ಹೇಳ್ಕೊಟ್ಟಿದ್ದೆ ಅದೇ ಸೇಮ್ ಮೆಥಡ್ ನಾನು ಇಲ್ಲಿ ಫಾಲೋ ಮಾಡ್ತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ಏನು ಚೇಂಜಸ್ ಇಲ್ಲ. ಅಂದರೆ ವಿ ಶೇಪ್ ಒಂದೇ ಇದರಲ್ಲಿ ಚೇಂಜಸ್ಸು. ವಿ ಶೇಪ್ ಒಂದು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೊಳ್ಳೋದು ಒಂದೇ ಬ್ಯಾಕಲ್ಲಿ. ಯಾಕಂದರೆ ಹಿಂದಿನ ವಿಡಿಯೋದಲ್ಲಿ ನಾನು ರೌಂಡ್ ಮತ್ತು ಹನಿ ಶೇಪಲ್ಲಿ ತೋರಿಸ್ಕೊಟ್ಟಿದ್ದೆ. ಇದರಲ್ಲಿ ವಿ ಶೇಪಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಬೋಟ್ ನೆಕ್ ಹೊಲಿಯೋದ್ರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ಪಟ್ಟಿಯನ್ನು ಈ ರೀತಿ ಉಲ್ಟಾ ಮಾಡ್ಕೊಬೇಕು. ಈಗ ನಾವು ಗುಂಡಿಪಟ್ಟಿ ಕಾಜಾಪಟ್ಟಿನ ಕೊಟ್ಕೊಬೇಕು. ನಾನು ಸ್ವಲ್ಪ ವಿಡಿಯೋನ ಸ್ಪೀಡ್ ಮಾಡಿದ್ದೀನಿ. ಯಾಕಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಗುಂಡಿಪಟ್ಟಿ ಕಾಜಾಪಟ್ಟಿ ಆಗಿರ್ಬೋದು, ಪಟ್ಟಿ ಆಗಿರ್ಬೋದು, ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಈ ರೀತಿ ಫ್ರಂಟ್ ಪಾರ್ಟಲ್ಲಿ ಎಲ್ಲ ಸೆಟ್ ಮಾಡ್ಕೊಬೇಕು. ಯಾಕಂದರೆ ಗುಂಡಿಪಟ್ಟಿ ಕಾಜಾಪಟ್ಟಿ ವ್ಯತ್ಯಾಸ ಬರಬಾರ್ದು ಅಂತ ಹೇಳಿದ್ರೆ ನಾವು ಈ ರೀತಿ ಕಟ್ಟಿಂಗ್ ಮಾಡಿ ಕರೆಕ್ಟಾಗಿ ಸೆಟ್ ಮಾಡ್ಕೊಬೇಕು. ಈಗ ಗುಂಡಿಪಟ್ಟಿ ಕಾಜಾಪಟ್ಟಿಗೆ ನಾನು ರೆಡಿ ಮಾಡಿಕೊಂಡು ಗುಂಡಿಪಟ್ಟಿ ಕಾಜಾಪಟ್ಟಿನ ಕೊಡ್ತಾ ಇದ್ದೀನಿ. ಈ ರೀತಿ
ಫ್ರಂಟಲ್ಲಿ ಗುಂಡಿಪಟ್ಟಿ ಕಾಜಾಪಟ್ಟಿ ರೆಡಿ ಮಾಡಿಕೊಂಡೆ ನಾವು ಶೋಲ್ಡರನ್ನು ಸೇರಿಸೋದ್ರಿಂದ ಕರೆಕ್ಟಾಗಿ ಬರುತ್ತೆ. ಯಾಕಂದರೆ ಬಿಗಿನರ್ಸ್ ಕಲಿತಿರೋರಿಗೆ ಕನ್ಫ್ಯೂಷನ್ ಆಗಲ್ಲ. ಯಾಕಂದರೆ ನಮ್ಮ ಸ್ಟೂಡೆಂಟು ಈ ಕಡೆ ಪಾರ್ಟನ್ನು ಆ ಕಡೆ ಕೊಟ್ಟು ಆ ಕಡೆ ಪಾರ್ಟನ್ನು ಈ ಕಡೆ ಕೊಟ್ಟು ಕನ್ಫ್ಯೂಷನ್ ಮಾಡ್ಕೊಂಡಿದ್ರು. ಅದಕ್ಕೆ ಅವರಿಗೆ ಕ್ಲಿಯರಾಗಿ ಇರಲಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ಈ ವಿಡಿಯೋದ ಮುಖಾಂತರ ಹೇಳ್ತಾ ಇದ್ದೀನಿ. ಈಗ ಈ ರೀತಿ ಗುಂಡಿಪಟ್ಟಿ ಕಾಜಾಪಟ್ಟಿಗೆ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಮೆಥಡ್ ನೋಡಿ ಫ್ರೆಂಡ್ಸ್, ತುಂಬ ಈಸಿಯಾಗಿದೆ ಮತ್ತು ಕ್ಲಿಯರಾಗಿ ಬರುತ್ತೆ. ಯಾಕಂದರೆ ರಿಂಗ್ ಪಟ್ಟಿ ಮಾಡೋದಕ್ಕೆ ಈ ರೀತಿ ನೀವು ಟಿಪ್ಸನ್ನು ಫಾಲೋ ಮಾಡಿ, ಕ್ಲೀನಾಗಿ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಯಾಕಂದರೆ ನಾವು ಅದನ್ನು ಮಡಚಿ ಎಲ್ಲ ಕೊಡೋಕ್ಕಿಂತ ಈ ಮೆಥಡ್, ನಾನು ಮಾಡಿರೋ ಮೆಥಡನ್ನು ಫಾಲೋ ಮಾಡಿ ಕ್ಲೀನಾಗಿ ಕಾಜಾಪಟ್ಟಿ ಬರುತ್ತೆ. ಈಗ ಹುಕ್ಸ್ ಪಟ್ಟಿ, ಮತ್ತು ಪದೇ ಪದೇ ನೀವು ಥ್ರೆಡ್ಡನ್ನು ಕಟ್ ಮಾಡಿ ಟೈಮನ್ನು ವೇಸ್ಟ್ ಮಾಡಬೇಡಿ. 2-3 ಪೀಸನ್ನು ಸೆಟ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರ ಮೇಲೆ ನೀವು ಥ್ರೆಡ್ಡನ್ನು ಕಟ್ ಮಾಡೋದ್ರಿಂದ ನಿಮಗೆ ಟೈಮ್ ಸೇವ್ ಆಗುತ್ತೆ. 20-30 ನಿಮಿಷದಲ್ಲಿ ನೀವು ಒಂದು ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈಗ ಕರೆಕ್ಟಾಗಿ ಈ ರೀತಿ ಸೆಟ್ ಮಾಡ್ಕೊಂಡ್ರ ಮೇಲೆ ನೀವು ಭುಜನ ಶೋಲ್ಡರ್ನ ನೀವು ಜಾಯಿಂಟ್ ಮಾಡ್ಕೊಳ್ಳೋದ್ರಿಂದ ಏನು ವ್ಯತ್ಯಾಸ ಬರಲ್ಲ. ನಾವು ಫಸ್ಟಿಂದ ಕರೆಕ್ಟಾಗಿ ಟಿಪ್ಸನ್ನು ಫಾಲೋ ಮಾಡಿ ಸ್ಟಿಚ್ ಮಾಡ್ತಾ ಹೋದರೆ ಲಾಸ್ಟಲ್ಲಿ ನಮಗೆ ಯಾವುದೇ ಥರ ಬ್ಲೌಸಲ್ಲಿ ಕಿರಿಕಿರಿ ಆಗೋದಿಲ್ಲ. ಅಂದರೆ ನೀಟಾಗಿ ಬ್ಲೌಸು ಲಾಸ್ಟಿಗೆ ಫಿನಿಶಿಂಗು ಕರೆಕ್ಟಾಗಿ ಬರುತ್ತೆ. ನಾವು ಫಸ್ಟಲ್ಲಿ ನಾವು ಲೇಜಿ ಮಾಡ್ಕೊಳ್ತಾ ಇರಲಿ ಬಿಡು, ಇದು ಚೂರು ವ್ಯತ್ಯಾಸ ಬಂದಿದೆಯಲ್ಲ, 1/4 ಇಂಚ್ ವ್ಯತ್ಯಾಸ, 2 ಇಂಚ್ ವ್ಯತ್ಯಾಸ ಅಂತ ನಾವು ಬಿಟ್ಕೊತಾ ಹೋದರೆ ಲಾಸ್ಟಲ್ಲಿ ಅದು ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ. ನಮಗೆ ಬ್ಲೌಸು ಹಾಳಾಗೋ ಸಾಧ್ಯತೆ ಸಹ ಇರುತ್ತೆ. ನಾವು ಫಸ್ಟಿಂದ ಸ್ಟಿಚ್ ಮಾಡುವಾಗ ಚಿಕ್ಕ ವಿಷಯನೂ ಸಹ ನಾವು ಫಾಲೋ ಮಾಡಿಕೊಂಡು ಕ್ಲೀನಾಗಿ ಚೆನ್ನಾಗಿ ಮೆಥಡನ್ನು ಫಾಲೋ ಮಾಡಿ ಸ್ಟಿಚ್ ಮಾಡೋದ್ರಿಂದ ನಮಗೆ ಕೊನೆಯಲ್ಲಿ ಬ್ಲೌಸು ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೀವು ಒಂದು ಬ್ಲೌಸ್ ಟ್ರೈ ಮಾಡಿ ಫ್ರೆಂಡ್ಸ್, ಫಸ್ಟಿಂದ ನೀವು ನೀಟಾಗಿ ಎಲ್ಲ ಮೆಥಡನ್ನು ಫಾಲೋ ಮಾಡ್ಕೊತ ಸ್ಟಿಚ್ ಮಾಡಿ. ಯಾಕಂದರೆ ನಮಗೆ ಲಾಸ್ಟಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟಿಂದ ನಾವು ಚೆನ್ನಾಗಿ ಹೊಲ್ದಿರ್ತೀವಿ, ಲಾಸ್ಟಲ್ಲಿ ಏನಾದರೂ ವ್ಯತ್ಯಾಸ ಆಯಿತು ಇಡೀ ಬ್ಲೌಸು ಹಾಳಾಗುತ್ತೆ ಅಂತ ಆದರೆ ಎಷ್ಟು ಬೇಜಾರಾಗುತ್ತೆ. ನಾವು ಒಂದು ಬ್ಲೌಸನ್ನು ಸ್ಟಿಚ್ ಮಾಡೋಕ್ಕೆ ಕೂತಾಗ ತುಂಬ ಇಂಟ್ರೆಸ್ಟಿಂದ ಕೂತಿರ್ತೀವಿ. ಅಂದರೆ ಬ್ಲೌಸು ಕರೆಕ್ಟಾಗಿ ಬರಲಿ, ನಾನು ಹೊಲ್ದಿರೋ ಬ್ಲೌಸು ನೀಟಾಗಿ ಆಗಲಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಆಸೆ ಇರುತ್ತೆ. ಯಾಕಂದರೆ ಅದು ನಮ್ಮ ಕಷ್ಟಪಟ್ಟಿರೋ ಕೆಲಸ ಆಗಿರುತ್ತೆ. ತುಂಬ ಅರ್ಧ ಗಂಟೆ ನಾವು ಒಂದು ಬ್ಲೌಸ್ ಕೂತ್ಬಿಟ್ಟು ಹೊಲಿಬೇಕು ಅಂದರೆ ಎಷ್ಟೊಂದು ಕೆಲಸ ಆಗಿರುತ್ತೆ. ಅದರಲ್ಲೇ ಲಾಸ್ಟಲ್ಲಿ ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಬಿಚ್ಚಬೇಕು, ಬೇಡ ಅನ್ನಬೇಕು ಅನ್ನೋದಾದರೆ ಎಷ್ಟು ಬೇಜಾರಾಗುತ್ತೆ. ಯಾಕಂದರೆ ನಮ್ಮ ಸ್ಟೂಡೆಂಟ್ ಮಾಡ್ತಾ ಇರ್ತಾರೆ, ಬಿಚ್ತಾ ಇರ್ತಾರೆ, ಹೊಲಿತಾ ಇರ್ತಾರೆ, ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಇರುತ್ತೆ, ಅಯ್ಯೋ ತಪ್ಪಾಗಿಬಿಡ್ತಲ್ಲ ಅಂತ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಹಾಗಾಗಿ ನಾನು ಅವ್ರಿಗೆ ಹೇಳೋದು ಅಷ್ಟೇ, ಫಸ್ಟಿಂದ ನೀವು ಮೆಥಡನ್ನು ಫಾಲೋ ಮಾಡಿ ನೀಟಾಗಿ ಟೈಮ್ ತಗೊಂಡು ಸ್ಟಿಚ್ ಮಾಡಿ, ಲಾಸ್ಟಲ್ಲಿ ಅದು ಕ್ಲೀನಾಗಿ ಬರುತ್ತೆ ಅಂತೇಳಿ. ಈಗ ನಾನು ಸ್ಲೀವನ್ನು ಲೈನಿಂಗಿಗೆ ಅಟ್ಯಾಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ಸ್ಲೀವನ್ನು ಅಟ್ಯಾಚ್ ಮಾಡ್ಕೊಬೇಕು. ನೀವು ಥ್ರೆಡ್ಡನ್ನು ಸಹ ಪದೇ ಪದೇ ಕಟ್ ಮಾಡಬೇಡಿ. ನೀವು ಕಟ್ ಮಾಡಿ ಸೆಟ್ ಮಾಡಿ ಇಟ್ಕೊಂಡು ಒನ್ ವೇ ಕೊಟ್ಕೊಳ್ತಾ ಹೋಗಿ, ಆಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಈ ರೀತಿ ಸ್ಟಿಚ್ ಮಾಡಬೇಕು. ನಮಗೆ ನಿಜವಾಗೂ ಹೇಳಬೇಕು ಅಂದರೆ ಈ ಸೀಸನಲ್ಲಿ ದಿನಕ್ಕೆ 5ರಿಂದ 6 ಅಲ್ಲ 10 ಬ್ಲೌಸು ನಾವು ಸ್ಟಿಚ್ ಮಾಡಲೇಬೇಕಾಗಿರುತ್ತೆ. ನಾವು ಎಕ್ಸ್ಟ್ರಾ ಸ್ಟಿಚ್ಚಿಂಗ್ ಬಿಟ್ಟು ಎಕ್ಸ್ಟ್ರಾ ಏನೇ ಕೆಲಸ ಇದ್ರೂ ನಾವು 10 ಬ್ಲೌಸು ಅಥವಾ 5 ಬ್ಲೌಸ್ ಆದರೂ ನಾವು ಈ ಸೀಸನಲ್ಲಿ ನಾವು ಕೊಡಬೇಕಾಗಿರುತ್ತೆ. ಆಗ ನಾವು ಗಡಿಬಿಡಿ ಮಾಡಿಕೊಂಡು ಹೇಗೇಗೋ ಹೊಲಿದ್ರೆ ಅದು ಕಸ್ಟಮರ್. ಫ್ರೆಂಡ್ಸ್, ಈಗ ನಾನು ಸ್ಲೀವನ್ನು ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಏನಾದರೂ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಎಕ್ಸ್ಟ್ರಾ ಏನಾದರೂ ಬಟ್ಟೆ ಇದ್ದರೆ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ವ್ಯತ್ಯಾಸ ಬರುತ್ತೆ. ನಾನು ಸ್ಲೀವನ್ನು ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ನಾನು ಸ್ಲೀವನ್ನು ಅಟ್ಯಾಚ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟು ಸ್ಲೀವು ಅಟ್ಯಾಚ್ ಮಾಡುವಾಗ ಈ ರೀತಿ ಟಿಪ್ಸನ್ನು ಫಾಲೋ ಮಾಡಬೇಕು. ಯಾಕಂದರೆ ನಾವು ಸ್ಲೀವ್ ಕಟ್ಟಿಂಗ್ ಮಾಡಿದವಾಗ ಏನಾದರೂ ವ್ಯತ್ಯಾಸ ಇದ್ದರೆ ಲೈನಿಂಗ್ ಕೊಡುವಾಗ ಮತ್ತು ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಬಂದಿದ್ರೂ ಈ ಟೈಮಲ್ಲಿ ನಾವು ನೋಡಿಕೊಂಡು ಸ್ಲೀವನ್ನು ಅಟ್ಯಾಚ್ ಮಾಡಬೇಕು. ಕೆಲವು ಸರಿ ಸ್ಲೀವು ನಾವು ಕಟ್ಟಿಂಗ್ ಮಾಡೋದ್ರಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದರೆ ಸ್ಲೀವು ಒಂದು ಸ್ಲೀವ್ ಉದ್ದ ಒಂದು ಸ್ಲೀವ್ ಗಿಡ್ಡ ಬರ್ಬೋದು. ಈಗ ನಾನು ಬಿಗಿನರ್ಸರಿಗೆ ಹೆಲ್ಪ್ ಆಗಲಿ ಮತ್ತು ನಮ್ಮ ಸ್ಟೂಡೆಂಟಿಗೂ ಹೆಲ್ಪ್ ಆಗಲಿ ಅಂತೇಳಿ ಸ್ಲೀವನ್ನು ಆ ಪಾರ್ಟ್ ಅರ್ಧ ಈ ಪಾರ್ಟ್ ಅರ್ಧ ಕೊಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ರೀತಿ ಮಾಡೋದ್ರಿಂದ ಏನು ವ್ಯತ್ಯಾಸ ಬರೋದಿಲ್ಲ. ಕರೆಕ್ಟಾಗಿ ಕಲ್ತೋರಾದರೆ ಕರೆಕ್ಟಾಗಿ ನೋಡಿಕೊಂಡು ಫಸ್ಟ್ ಸ್ಟಾರ್ಟಿಂಗಿಂದನೇ ಕೊಟ್ಕೊಂಡು ಸ್ಟಿಚ್ ಹಾಕೋಬೋದು. ಇಲ್ಲ ಅಂತಂದರೆ ಶೋಲ್ಡರ್ಗೆ ಪಾಯಿಂಟ್ ಮಾಡಿ ಮತ್ತು ಸ್ಲೀವಿನ ಮಧ್ಯದಲ್ಲಿ ಪಾಯಿಂಟ್ ಮಾಡಿ ಸ್ಲೀವು ಆ ಕಡೆ ಅರ್ಧ ಈ ಕಡೆ ಅರ್ಧ ಕೊಟ್ಬಿಟ್ಟು ಒಂದು ಲಾಂಗ್ ಸ್ಟಿಚ್ಚನ್ನು ಹಾಕ್ಬೋದು. ಈ ರೀತಿ ಸ್ಲೀವ್ ಅಟ್ಯಾಚ್ ಆಯಿತು. ಈಗ ಇನ್ನೊಂದು ಕಡೆ ಸ್ಲೀವನ್ನು ನಾನು ಅಟ್ಯಾಚ್ ಮಾಡೋದನ್ನು ಹೇಳ್ಕೊಡ್ತೀನಿ. ಎಕ್ಸ್ಟ್ರಾ ಬಟ್ಟೆ ಏನಾದರೂ ಇದ್ದರೆ ಆ ಟೈಮಲ್ಲೇ ಕಟ್ ಮಾಡಿ ತಗೊಂಬಿಡಿ. ಯಾಕಂದರೆ ಬ್ಲೌಸು ಸ್ಟಿಚ್ ಮಾಡ್ತಾ ನೀಟಾಗಿ ಕಾಣಿಸುತ್ತೆ. ನಮಗೂ ಸಹ ಸ್ಟಿಚ್ ಮಾಡೋದಕ್ಕೆ ಆಸಕ್ತಿ ಬರುತ್ತೆ. ಇಲ್ಲ ಅಂದರೆ ಕಚ್ಚಿ ಪಿಚ್ಚಿ ಹೊಲಿದು ಬಿಟ್ಟರೆ ಮತ್ತು ಬ್ಲೌಸು
ನೀಟಾಗಿ ಕಾಣಿಸೋದಿಲ್ಲ. ಯಾಕಂದರೆ ನಮ್ಮ ಸ್ಟೂಡೆಂಟ್ ಆ ತಪ್ಪನ್ನು ಮಾಡ್ತಾ ಇರ್ತಾರೆ. ಎಕ್ಸ್ಟ್ರಾ ಬಟ್ಟೆ ಆಗಲಿ ಎಕ್ಸ್ಟ್ರಾ ದಾರ ಆಗಲಿ ಕಟ್ ಮಾಡ್ಕೊಳ್ಳೋದಿಲ್ಲ. ಲಾಸ್ಟಲ್ಲಿ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ತುಂಬ ಬ್ಲೌಸು ನೀಟಾಗಿ ಕಾಣಿಸೋದಿಲ್ಲ. ಹಾಗಾಗಿ ನಾವು ಎಕ್ಸ್ಟ್ರಾ ದಾರ ಆಗಿರ್ಬೋದು ಎಕ್ಸ್ಟ್ರಾ ಬಟ್ಟೆ ಆಗಿರ್ಬೋದು ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ರೆ ನಮಗೆ ಲಾಸ್ಟಲ್ಲಿ ಅಷ್ಟೊಂದು ಕೆಲಸ ಇರೋದಿಲ್ಲ. ಬ್ಲೌಸು ಸಹ ಸ್ಟಿಚ್ ಮಾಡ್ತಾ ನೀಟಾಗಿ ಕಾಣಿಸುತ್ತೆ ನಾವು ಹೇಗೆ ನೀಟಾಗಿ ಸ್ಟಿಚ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು. ಈ ರೀತಿ ಇನ್ನೊಂದು ಸ್ಟಿಚ್ಚನ್ನು ಸ್ಲೀವಿಗೆ ಹಾಕೊಬೇಕು. ನಾವು ಪಾರ್ಟ್ ಆ ಕಡೆ ಅರ್ಧ ಈ ಕಡೆ ಅರ್ಧ ಸ್ಟಿಚ್ ಮಾಡಿರೋದ್ರಿಂದ ಈಗ ಒಂದು ಸಲ ನಾವು ನೀಟಾಗಿ ಸ್ಲೀವಿಗೆ ಹೊಲಿಗೆನ ಹಾಕಬೇಕು. ಯಾಕಂದರೆ ಸ್ಲೀವಿಗೆ ಡಬಲ್ ಸ್ಟಿಚ್ ಬೇಕಾಗಿರುತ್ತೆ. ಈಗ ನಾನು ಫಿಟ್ಟಿಂಗ್ ಮಾಡೋದನ್ನು ಹೇಳ್ಕೊಡ್ತೀನಿ. ಇದು ಚಿಕ್ಕ ಸೈಜ್ ಅಳತೆ ಅಂದರೆ 30 ಸೈಜ್ ಅಳತೆ ಆಗಿರೋದ್ರಿಂದ ಫಿಟ್ಟಿಂಗ್ ಮಾಡೋದೇ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗಿರೋಂಥ ವಿಷಯ. ಯಾಕಂದರೆ ಫಿಟ್ಟಿಂಗ್ ನೀಟಾಗಿ ಬರಬೇಕು ಅಂದರೆ ನಾವು ಫಸ್ಟಿಂದ ಕಟ್ಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ನೀಟಾಗಿ ನಾವು ಮಾಡ್ಕೊಂಡಿದ್ವಿ ಅಂತ ಅಂದರೆ ಫಿಟ್ಟಿಂಗ್ ನೀಟಾಗಿ ಬರುತ್ತೆ. ಇಲ್ಲ ಅಂತಂದರೆ ಫಿಟ್ಟಿಂಗ್ ಮಾಡೋ ಹೊತ್ತಿಗೆ ಸ್ಟ್ರೈಟಾದ ಹೊಲಿಗೆ ಬರೋದಿಲ್ಲ. ಸ್ಟ್ರೈಟಾದ ಹೊಲಿಗೆ ಬರಬೇಕು ಅಂದರೆ ನಾವು ಫಸ್ಟಿಂದ ಕಟ್ಟಿಂಗ್ ಆಗಿರ್ಬೋದು ಸ್ಟಿಚಿಂಗ್ ಆಗಿರ್ಬೋದು ನಾವು ನೀಟಾಗಿ ಮಾಡಿರಬೇಕು. ಆಗ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ಫಾಸ್ಟಾಗಿ ಬರುತ್ತೆ. ನಾವು ಅಳತೆ ಬ್ಲೌಸನ್ನ ತಗೊಂಡು ಸಹ ಫಿಟ್ಟಿಂಗನ್ನು ಮಾಡ್ಬೋದು. ಇಲ್ಲ ಅಂದರೆ ಟೇಪಲ್ಲಿ ಅಳತೆ ಮಾಡಿ ಸಹ ಫಿಟ್ಟಿಂಗನ್ನು ಮಾಡ್ಬೋದು. ನಾನು ಅಳತೆ ಬ್ಲೌಸಲ್ಲೇ ಅಳತೆ ಮಾಡಿಬಿಟ್ಟು ಫಿಟ್ಟಿಂಗನ್ನು ಮಾಡೋದು ಹೇಳ್ಕೊಟ್ಟಿರ್ತೀನಿ. ಈಗ ನಾನು ಫಿಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಒಂದು ಕರೆಕ್ಟಾಗಿ ಜಾಯಿಂಟ್ ಮಾಡಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಯಾಕಂದರೆ ಬಿಗಿನರ್ಸಿಗೆ ಆ ಕಡೆ ಈ ಕಡೆ ಸರಿದಾಡಲ್ಲ ಬಟ್ಟೆ. ಇಲ್ಲ ಅಂತ ಅಂದರೆ ಬಟ್ಟೆ ಆ ಕಡೆ ಈ ಕಡೆ ಸರಿದಾಡಿ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ಮಿಸ್ಟೇಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಈ ಬ್ಲೌಸಲ್ಲಿ ಸ್ಟೋನ್ ಇತ್ತು, ಹಾಗಾಗಿ ನಾನು ಸೂಜಿಗೆ ತಾಗಿ ಸೂಜಿ ಮುರಿದೋಗುತ್ತೆ ಅಂದ್ಬಿಟ್ಟು ನಾನು ತಗೊಂಡೆ. ಈಗ 4 ಇಂಚು ಸ್ಲೀವು ಅಗಲ ಇತ್ತು. ಈಗ ನಾನು ಟೇಪಲ್ಲಿ ಅಳತೆ ಮಾಡಿ ಇಟ್ಟೆ. ಯಾಕಂದರೆ ಇವರು ಹಾಫ್ ಸ್ಲೀವ್ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ದರು, ನಾನು ಸ್ಲೀವಿನ ಅಳತೆ ತಗೊಂಡಿದ್ದೆ. ಹಾಗಾಗಿ 4 ಇಂಚನ್ನ ಇಟ್ಟೆ ಫಸ್ಟಿಗೆ. ಈಗ ನಾನು ಮೆಜರ್ಮೆಂಟ್ ಬ್ಲೌಸಲ್ಲೇ ನಾನು ಅಳತೆ ಮಾಡಿ ಇಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಕಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಬಂದಿತ್ತು. ನಾವು ಸ್ಟಿಚಿಂಗನ್ನು ಫಸ್ಟಿಂದ ಮೆಥಡ್ ಫಾಲೋ ಮಾಡಿ ನಾವು ಸ್ಟಿಚ್ ಮಾಡಿದ್ವಿ ಅಂತಂದರೆ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ಯಾವುದೇ ಥರ ಮಿಸ್ಟೇಕ್ ಆಗೋಲ್ಲ. ಇಲ್ಲ ಅಂತ ಅಂದರೆ ಸ್ಟ್ರೈಟಾದ ಗೆರೆ ಫಿಟ್ಟಿಂಗಲ್ಲಿ ಬರೋದಿಲ್ಲ. ಈ ಮೆಥಡನ್ನು ಫಾಲೋ ಮಾಡಿ ನೀಟಾಗಿ ಫಸ್ಟಿಂದ ಕ್ಲೀನಾಗಿ ಹೊಲಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಈಗ ನಾನು ಸೊಂಟದ ಅಳತೆನ ತೊಗೊಂಡ್ಬಿಟ್ಟು ಇಡ್ತಾಯಿದ್ದೀನಿ. ನಿಮಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಟೇಪಲ್ಲೇ ಅಳತೆ ಮಾಡಿ ಹೇಳ್ತಾ ಇದ್ದೀನಿ. ನಾನು ಬ್ಯಾಕ್ ಪಾರ್ಟ್ ಟಕ್ಸನ್ನು ಲಾಸ್ಟಲ್ಲೂ ಹಿಡಿತೀನಿ, ಇಲ್ಲ ಅಂದರೆ ಫಸ್ಟಲ್ಲೂ ಹಿಡಿತೀನಿ. ನೀವು ಯಾವುದಾದ್ರೂ ಮೆಥಡ್ ಫಾಲೋ ಮಾಡ್ಬೋದು. ಈಗ ನಾನು ಟೇಪಲ್ಲಿ ಸಹ ಅಳತೆ ಮಾಡಿ ತೋರಿಸ್ದೆ ನಿಮಗೆ, ಮೆಜರ್ಮೆಂಟ್ ಬ್ಲೌಸಲ್ಲೂ ಸಹ ಅಳತೆ ಮಾಡಿ ತೋರಿಸ್ದೆ. ನೋಡಿ, ಈ ರೀತಿ ಗೆರೆಯನ್ನು ಹಾಕೋಬೋದು ಬಿಗಿನರ್ಸ್ ಏನಾದರೂ ಸ್ಟಿಚ್ ಮಾಡ್ತಾಯಿದ್ದೀರಾ ಅಂತಂದರೆ. ಯಾಕಂದರೆ ನಮ್ಮ ಸ್ಟೂಡೆಂಟ್ ಒಬ್ಬರು ಹೇಳ್ತಾಯಿದ್ರು, ಸ್ಟ್ರೈಟಾಗಿ ನಾನು ಮಾರ್ಕ್ ಮಾಡೋದೇನೋ ಕ್ಲೀನಾಗಿ ಮಾಡ್ಕೊಳ್ತೀನಿ, ಸ್ಟಿಚ್ ಮಾಡೋ ಟೈಮಲ್ಲಿ ಆ ಕಡೆ ಈ ಕಡೆ ಸ್ಟಿಚ್ಚು ಸರಿದಾಡತ್ತೆ ಅಂತ ಹೇಳ್ತಾಯಿದ್ರು. ಯಾಕಂದರೆ ಬಿಗಿನರ್ಸರಿಗೆ ಸ್ವಲ್ಪ ಅಭ್ಯಾಸ ಇಲ್ಲ ಆಗಿರೋದ್ರಿಂದ ಆ ರೀತಿ ಆಗತ್ತೆ. ಸ್ಟಿಚ್ ಮಾಡ್ತಾ ಅಭ್ಯಾಸ ಆಗ್ತಾ ಕ್ಲೀನಾಗಿ ಬರುತ್ತೆ. ಹಾಗಾಗಿ ನೀವು ಈ ರೀತಿ ಒಂದು ಮಾರ್ಕನ್ನು ಮಾಡಿಬಿಟ್ಟು ಅದ್ರ ಮೇಲೇ ನೀವು ಸ್ಟಿಚ್ಚನ್ನು ಮಾಡ್ಕೊಳ್ಳೋದ್ರಿಂದ ಸ್ಟಿಚ್ಚು ಕರೆಕ್ಟಾಗಿ ಬರುತ್ತೆ ಮತ್ತು ಫಿಟ್ಟಿಂಗ್ ಸಹ ಚೆನ್ನಾಗಿ ಬರುತ್ತೆ. ನಾವು ತುಂಬ ಚಿಕ್ಕ ಅಳತೆಗೆ ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೀವಿ ಅಂತಂದರೆ, ಇಲ್ಲ ದೊಡ್ಡ ಅಳತೆಗೆ ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೀವಿ ಅಂದರೆ ಅದು ಬ್ಲೌಸ್ ಅವರಿಗೆ ಕರೆಕ್ಟ್ ಆಯಿತು ಅಂತ ಅಂದರೆ ನಾವು ಪರ್ಫೆಕ್ಟ್ ಟೈಲರ್ ಆಗಿದ್ದೀವಿ ಅಂತ ಅರ್ಥ. ಯಾಕಂದರೆ ತುಂಬ ಚಿಕ್ಕವರಿಗೂ ಬ್ಲೌಸು ಫಿಟ್ಟಿಂಗಾಗಿ ಕೂರೋದು ಕಷ್ಟ, ಮತ್ತು ತುಂಬ ದಪ್ಪ ಅಳತೆಯವರಿಗೂ ಬ್ಲೌಸು ಫಿಟ್ಟಿಂಗಾಗಿ ಕೂರೋದು ಕಷ್ಟ. ಯಾಕಂದರೆ ಮಧ್ಯದಲ್ಲಿರೋರಿಗೆ ನಾವು ಸ್ಟಿಚ್ ಮಾಡಿಬಿಡ್ಬೋದು, ಆದರೆ ತುಂಬ ತೆಳು ಇರೋರಿಗೆ ತುಂಬ ದಪ್ಪ ಇರೋರಿಗೆ ಸ್ಟಿಚ್ ಮಾಡಿ ಆ ಸ್ಟಿಚ್ ಮಾಡಿರೋ ಬಟ್ಟೆ ಅವರಿಗೆ ಕರೆಕ್ಟ್ ಆಗುತ್ತೆ ಅಂತಂದರೆ ನಾವು ಪರ್ಫೆಕ್ಟ್ ಟೈಲರ್ ಆಗಿದ್ದೀವಿ ಅಂತ ಅರ್ಥ. ಈಗ ನಾನು ಒಂದ್ಸಲಿ ಬ್ಯಾಕಲ್ಲಿ ಸೊಂಟ ಕರೆಕ್ಟ್ ಇದೆಯಾ ಅಂತೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಈಗ ನಾನು ಟಕ್ಸನ್ನು ಹಿಡಿಬೇಕು. ಈಗ ಸ್ವಲ್ಪ ಲೂಸ್ ಇತ್ತು, ನಾನು ಟಕ್ಸ್ ಹತ್ರ ನಾನು ಯಾವುದೇ ಥರ ಫಿಟ್ಟಿಂಗನ್ನು ಮಾಡ್ತಾ ಇಲ್ಲ. ಸೈಡಲ್ಲಿ ಫಿಟ್ಟಿಂಗ್ ಮಾಡಿರ್ತೀವಲ್ಲ ಅಲ್ಲಿ ಆ ಕಡೆ ಈ ಕಡೆ ಕಾಲು ಇಂಚು ಫಿಟ್ಟಿಂಗ್ ಮಾಡಿಬಿಟ್ಟು ನಾನು ಬ್ಲೌಸನ್ನು ಕರೆಕ್ಟ್ ಮಾಡಿದೆ. ಬ್ಲೌಸು ತುಂಬ ಅರ್ಜೆಂಟ್ ಕೊಡೋದಿತ್ತು ಫ್ರೆಂಡ್ಸ್, ಹಾಗಾಗಿ ನಿನ್ನೆ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ. ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ರೀತಿ ಬಂತು ಫ್ರೆಂಡ್ಸ್. ಲಾಸ್ಟಲ್ಲಿ ತುಂಬ ಚೆನ್ನಾಗಿ ಆಗಿದೆ ಅಂತ ನನಗೆ ಕಸ್ಟಮರ್ ಫೋನ್ ಮಾಡಿ ಹೇಳಿದರು. ಹೇಗೆ ಬಂದಿದೆ ಅಂತ ನೀವು ಹೇಳಿ ಫ್ರೆಂಡ್ಸ್. ಈ ಬ್ಲೌಸು ನಾನು ಬ್ಯಾಕಲ್ಲಿ ಬೋಟ್ ನೆಕ್ಕು, ಫ್ರಂಟಲ್ಲಿ ನಾರ್ಮಲ್ ನೆಕ್ಕು ಸ್ಟಿಚ್ ಮಾಡಿಬಿಟ್ಟು ಕೊಟ್ಟಿದ್ದೆ ಎಂಬ್ರಾಯ್ಡ್ರಿಗೆ. ಈ ರೀತಿ ಆಗಿದೆ. ಚೆನ್ನಾಗಾಗಿದೆಯೋ ಇಲ್ಲೋ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನನ್ನ ವಿಡಿಯೋ ವಾಚ್ ಮಾಡಿ ನಿಮಗೆಲ್ಲ ತುಂಬ ಥ್ಯಾಂಕ್ಸ್. ಬಾಯ್.